ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ವಿಕಲಚೇತನರು, ಹಿರಿಯ ನಾಗರಿಕರು ಸೇರಿ ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಯಡಿ ತಾಲೂಕಿನ 5490 ಫಲಾನುಭವಿಗಳ ಮಾಶಾಸನವನ್ನು ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಇದೇ ತಿಂಗಳು 24ರಂದು ವಿಕಲಚೇತನ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಾಲೂಕು ಅಂಗವಿಕಲರ ಮತ್ತು ಪಾಲಕರ ಒಕ್ಕೂಟದ ಅಧ್ಯಕ್ಷ ಎಸ್ ಚಂದ್ರಪ್ಪ ಹೇಳಿದರು. ವಿಜಯನಗರ ಜಿಲ್ಲೆ ಹೂವಿನಹಳ್ಳಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ದಿನಾಂಕ 24 ಶುಕ್ರವಾರದಂದು ಬೆಳಗ್ಗೆ 10 ಗಂಟೆಯಿಂದ ಸುಮಾರು 2000ಕ್ಕೂ ಹೆಚ್ಚು ಮಾಶಾಸನ ವಂಚಿತ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರಿಂದ ಪಟ್ಟಣದ ಮಲ್ಲನಕೇರಿ ಮಠದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದವರೆಗೆ ಜಾಥಾವನ ಮೂಲಕ ಸಾಗಿ ಮಾನವ ಸರಪಳಿ ನಿರ್ಮಾಣ ಮಾಡುವುದರ ಮೂಲಕ ತಹಸೀಲ್ದಾರರಿಗೆ ಬೇಡಿಕೆ ಪತ್ರವನ್ನು ಸಲ್ಲಿಸಲಾಗುವುದು ಎಂದು ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಒಕ್ಕೂಟದ ಉಪಾಧ್ಯಕ್ಷ ಜಾಡ್ರ ನಿಂಗಪ್ಪ, ನಗರ ಘಟಕದ ಅಧ್ಯಕ್ಷ NM ಕೊಟ್ರೇಶ್, ಉಪಾಧ್ಯಕ್ಷ ದಾದಾ ಕಲಂದರ್, ತಾಲೂಕು MRW ಮತ್ತು VRW ಒಕ್ಕೂಟದ ಅಧ್ಯಕ್ಷ S ಕೃಷ್ಣನಾಯ್ಕ್, ಗೌರವ ಅಧ್ಯಕ್ಷ M ಸೋಮಪ್ಪ, ಮಂಜುನಾಥ್ ಉಪಸ್ಥಿತರಿದ್ದರು. ಯಾವುದೇ ಎಂತಿಂತವೇ ಒಂದು ಕೊಳ್ಳೆ ಹೊಡಿತಕ್ಕಂಥ ರಾಜಕಾರಣಿಗಳಿದ್ದಾರೆ, ಬೇರೆ ಎಲ್ಲ ಯೋಜನೆಗಳನ್ನ ಮುಳುಗ ಹಾಕ್ತಕ್ಕಂಥವ್ರಿದ್ದಾರೆ. ಇಂಥ ಒಂದು ಸಣ್ಣ ಶಿಲ್ಲಿ ಪೆನ್ಷನ್ ತಗೊಳ್ತಕ್ಕಂಥ ಬರೀ ಕೇವಲ 400ರಿಂದ ಹಿಡಿದು 1400 ರೂಪಾಯಿ ತಗೊಳ್ತಕ್ಕಂಥ ಅಂಗವಿಕಲರ ಮೇಲೆ ಪೆನ್ಷನ್ ತಗೊಳ್ತಕ್ಕಂಥ ಅಂಗವಿಕಲರ ಮೇಲೆ ಇದನ್ನ ಆದಾಯ ಮಿತಿಗೊಳಿಸಿ ಇವರು ಶ್ರೀಮಂತರು ಅಂತಂದೇಳಿ ಪರಿಗಣಿಸಿ ನಮ್ಮನ್ನ ಮತ್ತೊಟ್ಟು ಕೀಳುಮಟ್ಟದಲ್ಲಿ ಕಾಣ್ತಕ್ಕಂಥದ್ದು ಹೊರಟಿರ್ತಕ್ಕಂಥದ್ದನ್ನು ಖಂಡಿಸಿ ಇದೇ ದಿನಾಂಕ 24/7/2026ರಂದು ಶುಕ್ರವಾರ ದಿನ ಬೆಳಗ್ಗೆ 10:30ರಿಂದ ಮಲ್ಲಿಕೇರಿ ಮಠದಿಂದ ಶಾಸ್ತ್ರಿ ಸರ್ಕಲ್ವರೆಗೆ ಬೃಹತ್ ಪ್ರತಿಭಟನೆ ಮೆರವಣಿಗೆಯ ಮೂಲಕ ಬಂದು ಅಲ್ಲಿ ಶಾಸ್ತ್ರಿ ಸರ್ಕಲ್ನಲ್ಲಿ ಮುಖ್ಯಮಂತ್ರಿಯವರಿಗೆ ತಹಸೀಲ್ದಾರ್ ಇವರ ಮೂಲಕ ನಾವು ಮನವಿ ಕೊಡಬೇಕು ಅಂತಂದೇಳಿ ವಿವಿಧ ಅಂಗವಿಕಲರಿಗೆ ಸೇವೆ ಸಲ್ಲಿಸತಕ್ಕಂಥ ತಾಲೂಕಿನ ವಿವಿಧ ಸಂಘಟನೆಯ ಮೂಲಕ ಒಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ತಮ್ಮೆಲ್ಲರ ಸಹಕಾರ ನಮಗೆ ಅತ್ಯವಶ್ಯಕತೆ ಆಗಿದೆ ಸರ್. ಎಷ್ಟನೇ ತಾರೀಕು? 24. ನಮ್ಮ ಬೇಡಿಕೆಗಳು ಕೆಲವೊಂದು ಬೇಡಿಕೆಗಳನ್ನ ನಾನು ಹೇಳ್ತಾ ಇದ್ದೀನಿ ಸರ್. ಇದನ್ನು ಹೋಗ್ತಾ ಇದ್ದೀನಿ. ಪ್ರತಿ ತಿಂಗಳು ಮಾಶಾಸನ ತಡೆ ಹಿಡಿಯದಂತೆ ಎಲ್ಲರಿಗೂ ತಲುಪಬೇಕು. ಆದಾಯ ಮಿತಿ ಇರತಕ್ಕಂಥ 32,000 ಆದಾಯ ಮಿತಿಯನ್ನು ತೆಗೆದುಹಾಕಿ ವಿಕಲಚೇತನರಿಗೆ ಯಾವುದೇ ರೀತಿಯ ಆದಾಯ ಮಿತಿಯನ್ನ ಇರಬಾರದು. ಈಗಿರುವ ಪಿಂಚಣಿ ವೇತನವನ್ನು ಈಗಿನ ದುಬಾರಿ ಜೀವನದಲ್ಲಿ ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ. ಅದನ್ನ ಪಿಂಚಣಿ ವೇತನವನ್ನ 3,000ದಿಂದ 5,000ವರೆಗೆ ಹೆಚ್ಚಿಸಬೇಕಂತ ನಮ್ಮ ಆಸೆ ಸರ್, ನಮ್ಮ ಸಂಘಟನೆ ಆಸೆ. ನಗರಸಭೆ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿ 3,000ರಿಂದ 7,000ಕ್ಕೆ ಇಲ್ಲ ಸರ್, ಈಗ ಇರ್ತಕ್ಕಂಥ ಬರೀ 1,400 ರೂಪಾಯಿ ಫಸ್ಟ್ ಪೆನ್ಷನ್ 800 ರೂಪಾಯಿ ಇದೆ ಸರ್, ಅದನ್ನ 3,000 ಮಾಡಿ ಸರ್. ಆಮೇಲೆ 1,400 ರೂಪಾಯಿ ಇರ್ತಕ್ಕಂಥವ್ರಿಗೆ ಅದನ್ನ 5,000 ಮಾಡಿ ಸರ್ ಅಂತ ತಿಳಿಸಿದೆ. ನಗರಸಭೆ ಹಾಗೂ ಗ್ರಾಮ ಪಂಚಾಯತಿಗಳಲ್ಲಿರುವ ವಿಕಲಚೇತನರಿಗೆ 5% ಅನುದಾನವನ್ನ ಸಕ್ರಿಯವಾಗಿ ಬಳಕೆ ಆಗಬೇಕು ಸರ್. ಸಕ್ರಿಯವಾಗಿ ಬಳಕೆ ಆಗಬೇಕು. ಆಮೇಲೆ ಇನ್ನೊಂದು ಸರ್, ವಿಕಲಚೇತನರಿಗೆ ಔಷಧಿ ಮತ್ತು ಆಸ್ಪತ್ರೆಗೆ ಹೋಗುವುದಕ್ಕೆ ಈಗಿರುವ ವೇತನವನ್ನು ಜೀವನ ನಡೆಸುವುದು ತುಂಬಾ ದುಸ್ತರವಾಗಿರುವುದರಿಂದ ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದು ವೇತನದ ಹೆಚ್ಚುವಳ ಜೊತೆಗೆ ಅವರ ಪಾಲಕರಿಗೂ ಸಮೇತ ಪೋಷಣೆ ಭತ್ಯೆ ಕೊಡಬೇಕು ಅಂತ ತಿಳಿಸಿ